ಹಾಯ್ ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಶುಭೋದಯ. ನಮ್ಮ ಟಾಯ್ಸ್ ಕೂಡ ಹೊಸ ತಂದಿದ್ದು ಹೇಗಿದೆ, ಕ್ಯೂಟ್ ಆಗಿದೆಯಲ್ಲ, ಅದು ಕೂಡ ನಿಮಗೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆ. ವಿಶ್ ಮಾಡಿ. ಹಾಗೆ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಓಲ್ಡ್ ಈಸ್ ಗೋಲ್ಡ್ ಅಂತೀವಿ. ಓಲ್ಡ್ ಈಸ್ ಗೋಲ್ಡ್ ಅಂದರೆ ಹಳೆಯ ಮಾತು ಮಧುರ ಅಂತ ಒಂದು ಹಾಡಿದೆಯಲ್ಲ, ಹಾಗೆ ನಿಮಗೆ ತುಂಬ ಹಳೆಯದು ಅಂದರೆ ಸುಮಾರು 15-20-25 ವರ್ಷದ ಹಳೆಯ ನೆನಪುಗಳಿಗೆ ಕರ್ಕೊಂಡೋಗ್ಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಮೊಬೈಲ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿದೆ. ಏಕೆಂದರೆ ಈಗ ಮೊಬೈಲ್ ಅಂದ ತಕ್ಷಣ ಪ್ರತಿ ಚಿಕ್ಕ ಮಗು ತಾವಿಂದ ಹಿಡಿದು ದೊಡ್ಡರವರೆಗೂ ಎಲ್ಲರೂ ಕೂಡ ಪರಿಚಯ ಇದೆ ಅಲ್ವಾ. ಹಾಗೆ 2000, 2002, 2003, 2004, 2005 ಈ ಇಸ್ವಿಗೆ ಬಂದರೆ ಆವಾಗ ಮೊಬೈಲು ಅವಾಗ ತಾನೇ ಸ್ಟಾರ್ಟ್ ಆಗಿದ್ದು, ಅಂದರೆ ನಮ್ಮ ಜನ್ರೇಷನ್. ಹಾಗಾಗಿ ಮೊಬೈಲ್ ಬರೋಕ್ಕೆ ಮುಂಚೆ ಏನಿತ್ತು, ಜಾಸ್ತಿ ನಿಮಗೆ ಲ್ಯಾಂಡ್ಲೈನ್ ಫೋನ್ ಇತ್ತು, HD ಫೋನ್ ಇತ್ತು. ಅದು ಬಿಟ್ಟರೆ ನಿಮಗೆ ಅದಾದಮೇಲೆ ಮೊಬೈಲ್ ಬಂತು. ಮೊಬೈಲ್ ಎಲ್ಲ ಒಂದು ಲೆವೆಲ್, ಅಂದರೆ ರಿಚ್ ಪೀಪಲ್, ಯಾರ್ಯಾರು ಶ್ರೀಮಂತರ ಇದ್ದಾರೆ ಅಂಥವರಷ್ಟೇ ತೊಗೊಳ್ಳಿಕ್ಕೆ ಸಾಧ್ಯವಾಗ್ತಿತ್ತು. ಎಲ್ಲರೂ ಕೂಡ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಗೊತ್ತಿದೆ ಅಲ್ವಾ. ಯಾಕೆಂದರೆ ಅದು ಮೊಬೈಲಲ್ಲಿ ಕಾಲ್ಸ್ ಬಂದರೂ ಕೂಡ ಚಾರ್ಜ್ ಆಗ್ತಾಯಿತ್ತು, ಔಟ್ ಗೋಯಿಂಗ್ ಕಾಲ್ಸ್ ಮಾಡಿದ್ರು ಕೂಡ ಚಾರ್ಜ್ ಆಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ಆಗ್ತಾಯಿತ್ತು ಆ ಥರ. ಒಂದೊಂದು ಫೋನ್ಗೆ ಕಮ್ಮಿ ಅಂತ ತಿಂಗಳಿಗೆ ಎಲ್ಲ ಜಾಸ್ತಿ ಬಂದು ಪೋಸ್ಟ್ ಪೇಡೇ ಇತ್ತು, ಅವಾಗ ಬಿಲ್ಲಿಂಗೇ ಇತ್ತು. ಆಮೇಲೆ ಪ್ರೀಪೇಡ್ ಸ್ಟಾರ್ಟ್ ಆಗಿದ್ದು. ಪೋಸ್ಟ್ ಪೇಡಲ್ಲಿ ಹೆಂಗೆ ಹೋದರೂ ಕೂಡ ಆಗಿನ ಇದರಲ್ಲಿ ನಿಮಗೆ ಚಾರ್ಜಸ್ಸು ತಿಂಗಳಿಗೆ 1,500, 2,000, 3,000 ಈ ಥರ ಬಿಲ್ ಬರ್ತಾಯಿತ್ತು. ಹಾಗಾಗಿ ಅದನ್ನು ಯಾರು ಪೇ ಮಾಡಲಿಕ್ಕೆ ಆಗುತ್ತೋ ಅಂಥವ್ರಷ್ಟೇ ತೊಗೊತಾಯಿದ್ರು. ಅದಾದಮೇಲೆ ಮೊಬೈಲ್ ತೊಗೊಳ್ಳಿಕ್ಕೆ ಆಗದೇ ಇರೋಂಥವ್ರು, ಸ್ವಲ್ಪ ಕಷ್ಟದಲ್ಲಿ ಇರೋಂಥವ್ರು, ಹಣಕಾಸು ಸಮಸ್ಯೆ ಇರೋಂಥವ್ರು ಪೇಜರ್ ತೊಗೊತಾಯಿದ್ರು. ಬಿಸ್ನೆಸ್ ಪರ್ಪಸ್ ಇರ್ಬೋದು, ಯಾವುದಾದ್ರು ಇನ್ನಿತರ ಒಂದು ಸಮಸ್ಯೆಗಳಿಗೆ. ಆ ಪೇಜರಲ್ಲಿ ಏನಪ್ಪ ಅಂದರೆ ಮಾತಾಡ್ಲಿಕ್ಕೆ ಆಗ್ತಾಯಿರಲಿಲ್ಲ. ಜಸ್ಟ್ ಕಾಲ್ ಮಾಡಿ ಒಂದು ವಾಯ್ಸ್ ಮೆಸೇಜ್ ಹೋಗ್ತಾಯಿತ್ತು, ವಾಯ್ಸ್ ರೆಕಾರ್ಡ್ ಆಗ್ತಾಯಿತ್ತು, ಅವ್ರಿಗೆ ಮೆಸೇಜ್ ಸಿಗ್ತಾಯಿತ್ತು. ಅವಾಗ ಎಮರ್ಜೆನ್ಸಿ ಈ ಥರ ಇಂಥವ್ರು ಕಾಲ್ ಮಾಡಿ ಹೇಳಿದರೆ ಅಂದರೆ ಅವ್ರಿಗೆ ಮೆಸೇಜ್ ಕೊಡ್ತಾಯಿದ್ರು. ಮತ್ತು ಅಗೇನ್ ಅವರು ಕಾಲ್ ಮಾಡಿ ಮಾತಾಡಬೇಕಾಯ್ತು. ಈ ಥರ ಒಂದು ಕಂಡೀಷನ್ ಇತ್ತು. ಅದಾದಮೇಲೆ ಮೊಬೈಲ್ ಅಂತ ಬಂತು, ಪ್ರೀಪೇಡ್ ಬಂತು. ಪ್ರೀಪೇಡ್ ಬಂದಮೇಲೆ ಹಾಗಾಗಿ ಲ್ಯಾಂಡ್ಲೈನ್ ಕಮ್ಮಿ ಆಯಿತು, HD ಫೋನ್ಗಳು ಕಮ್ಮಿ ಆಯಿತು, ಕಾಯಿನ್ ಬಾಕ್ಸ್ ಬಂತು. ಕಾಯಿನ್ ಬಾಕ್ಸ್ ಒಂದು ಸ್ವಲ್ಪ ವರ್ಷಗಳು ಚೆನ್ನಾಗಿ ಹೋಯಿತು, ಅದು ಕಮ್ಮಿ ಆಯಿತು. ಆಮೇಲೆ ಮೊಬೈಲ್ ಬಂದಮೇಲಂತೂ ಆಲ್ಮೋಸ್ಟ್ ಅಲ್ಲಿಗೆ HD ಫೋನ್ಗಳು ಹುಡುಕಿದ್ರೂ ಕೂಡ ಎಲ್ಲೂ ಕೂಡ ಸಿಗ್ತಾಯಿಲ್ಲ, ಎಲ್ಲ ಕಣ್ಮರೆ ಆಗಿದೆ. ಕಾಯಿನ್ ಬಾಕ್ಸ್ ಅಂತೂ ತುಂಬ ರೇರು, ಅದು ಕೂಡ ಕಣ್ಮರೆ ಆಗಿಬಿಟ್ಟಿದೆ. ಈ ಮೊಬೈಲ್ ಬಂದಮೇಲೆ ಮೊಬೈಲು ಅಂದರೆ ಒಂದು ಮೊಬೈಲ್ ಇದ್ದರೆ ಇಡೀ ಜಗತ್ತು ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಸಿಗೋ ಥರ ಇರೋದ್ರಿಂದ, ಪ್ರತಿಯೊಂದು ಕೂಡ ಅಲ್ಲೇ ಸಿಗ್ತಾ ಇರೋದ್ರಿಂದ ಮೊಬೈಲ್ ಕೂಡ ಇವಾಗ ಅದರಲ್ಲಿ ವೆರೈಟಿ ಮೊಬೈಲ್ಗಳಾಗ್ಬಿಟ್ಟಿದೆ. ಇವಾಗ ಪ್ರೆಸೆಂಟ್ ಹ್ಯಾಂಡ್ರೆಡ್ ಫೋನ್ ಅಂದರೆ ಎಲ್ಲರ ಕೈಲಲ್ಲಿ ಇದೆ. ಹಳೆ ಮೆಮೊರೀಸ್ ಅಂತ ಹೇಳಿದೆ. ಹಳೆ ಮೆಮೊರೀಸ್ ಅಂದರೆ ಏನು ಅದು ಅನ್ನೋದು ನಿಮಗೆ ಸ್ವಲ್ಪ ನಾನು ಅದನ್ನು ವಿತ್ ವಿಡಿಯೋ ಸಮೇತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಹಳೆ ಮೊಬೈಲ್ಸ್ ಅಂದ ತಕ್ಷಣ ಕೀಪ್ಯಾಡ್ ಫೋನ್ ಆಲ್ಮೋಸ್ಟಲ್ಲೂ ಆಗಿನ ಮೊಬೈಲ್ ಬಂತವಿಂದ ಯೂಸ್ ಮಾಡ್ತಾಯಿದ್ದೀವಿ. ಅದು ಯಾವ ಥರ ಇತ್ತು ಏನು ಅಂದ್ಬಿಟ್ಟು ಕೆಲವ್ರಿಗೆ ಪರಿಚಯ ಇದೆ, ಕೆಲವ್ರಿಗೆ ಪರಿಚಯ ಇಲ್ಲ. ಹಾಗಾಗಿ ಅದನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಒಂದು ವಿಡಿಯೋ ಮುಖಾಂತರ ತೋರ್ಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಹ್ಯಾಂಟಿನ ಬರ್ತಾಯಿತ್ತು. ಇದು ನೋಡಿರ್ಬೇಕು ನಿಮಗೆ. ಹ್ಯಾಂಟಿನ ಅಂದರೆ ಡಿಪಾರ್ಟ್ಮೆಂಟಲ್ಲಿ ವಾಕಿ ಟಾಕಿ ಯೂಸ್ ಮಾಡ್ತಾರಲ್ಲ, ಆ ಥರ ಹ್ಯಾಂಟಿನ ಬರ್ತಾಯಿತ್ತು. ಅದಾದಮೇಲೆ ನಿಮಗೆ 1100 ಆ ಥರ ಬಂತು, ತುಂಬ ಫೇಮಸ್ ಆಯಿತು. ಇದರಲ್ಲಿ ಒಂದು ಗೇಮ್ ಬರ್ತಾಯಿತ್ತು ಸ್ನೇಕ್ಸ್ದು. ಅಯ್ಯೋ, ಅದಂತೂ ಭಾರಿ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಯಾಕೆಂದರೆ ಅಷ್ಟು ಮತ್ತು ಬ್ಯಾಟ್ರಿ ಕೆಪಾಸಿಟಿ ಇರ್ಬೋದು, ಕಾಲ್ಸು ಒಂದು ದಿವಸ ಚಾರ್ಜ್ ಮಾಡ್ತು ಅಂದರೆ ನಿಮ್ಗೆ ಆಲ್ಮೋಸ್ಟಲ್ಲಿ ಒಂದು 3 ಡೇಸ್ ಆದರೂ ಬ್ಯಾಟ್ರಿ ಕಮ್ಮಿ ಆಗ್ತಿಲ್ಲ. ಆ ಥರ ಒಂದು ಪಿಕಪ್ ಚೆನ್ನಾಗಿತ್ತು. ಇದೆಲ್ಲ ಕೂಡ ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಕೆಲವು ಪರಿಚಯ ಇದೆ, ಕೆಲವು ಪರಿಚಯ ಇಲ್ಲ ಅಂದರೆ ಒಂದು ಸಲ ನೋಡಿ. ಇದು ಕೂಡ ಹಳೆಯ ಫೋನ್ಗಳು ನೋಡಿ ಸ್ನೇಹಿತರೆ, ಎಲ್ಲ ಚಿಕ್ಕ ಫೋನ್ಗಳು. ಕೀಪ್ಯಾಡು ಮತ್ತು ಈ ಥರ. ಅದಾದಮೇಲೆ ನಿಮಗೆ ದೊಡ್ಡ ಫೋನ್ಗಳು ಸ್ಟಾರ್ಟ್ ಆಯಿತು ನೋಡಿ. ಇದೆಲ್ಲ ಆಲ್ಮೋಸ್ಟಲ್ಲಿ ಇವಾಗೆಲ್ಲ ಪರಿಚಯ ಇದೆ, ಇವಾಗ ಯೂಸ್ ಮಾಡ್ತಿರೋಂಥ ಫೋನ್ಗಳು. ಸ್ನೇಹಿತರೆ, ಇದು ಫೋನ್ಗಳು ಯಾವುದೋ ಒಂದು ಶೋರೂಮಲ್ಲಿ ಹೋಗಿ ಮಾಡ್ತಿರೋದಲ್ಲ. ಇದು ಇಲ್ಲಿವರೆಗೆ ನಾನು ಸ್ಟಾರ್ಟಿಂಗ್ ಮೊಬೈಲ್ ತೊಗೊಂಡಲ್ಲ, ಇದೇ ನನ್ನ ಮೊದಲ ಫಸ್ಟ್ ಫೋನು. ಹ್ಯಾಂಟಿನ ಇದೆ ನೋಡಿ. ಇದು ಇಲ್ಲಿಂದ ಆವಾಗಿಂದ ಇವಾಗಿನವರೆಗೆ ಎಷ್ಟು ಫೋನ್ ಯೂಸ್ ಮಾಡಿದ್ದೀನಿ, ಎಲ್ಲ ಕೂಡ ಯಾವುದು ಕೂಡ ಕಳೆದಿಲ್ಲ ನೋಡಿ. ಇಷ್ಟು ಫೋನ್ಗಳು ಕೂಡ ಯೂಸ್ ಮಾಡಿ ಅದು ನೆಕ್ಸ್ಟ್ ಚೇಂಜ್ ಮಾಡಿದಾಗ ಎಲ್ಲ ವರ್ಕ್ ಆಗಿಲ್ಲ ಅಂದಾಗ ಬೇರೆ ಫೋನ್ ತೊಗೊಂಡಾಗ ಅದನ್ನು ಯಾವುದೇ ರೀತಿ ಬಿಸಾಕೋದು ಇಲ್ಲಾಂದರೆ ಸೇಲ್ ಮಾಡಿಬಿಡೋದು ಈ ಥರ ಯಾವುದೂ ಕೂಡ ಮಾಡ್ದಂಗೆ ಹ್ಯಾಂಟಿಕ್ ಪೀಸಾಗಿ ಇದು ಉಳಿಸ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಇದು ಮೆಮೊರೀಸ್ ಇದೆಯಲ್ಲ, ತುಂಬ ಜನಕ್ಕೆ ಪರಿಚಯ ಇರುತ್ತೆ, ತುಂಬ ಜನಕ್ಕೆ ಪರಿಚಯ ಇರಲ್ಲ ಈ ಫೋನ್ಗಳ ಪರಿಚಯ. ಹಾಗಾಗಿ ನಮ್ಮ ಮಕ್ಳುಗಳಿರ್ಬೋದು,
ಮತ್ತು ಬೇರೆ ಯಾರ್ಯಾರು ಗೊತ್ತಿರಲ್ವೋ ಇದ್ರ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ನಿಮಗೆ ಶೇರ್ ಮಾಡಬೇಕು, ತೋರಿಸ್ಬೇಕು ಅನ್ನಿಸ್ತು. ಯಾಕೆಂದರೆ ನಿಜ ಹೇಳಬೇಕು ಅಂದರೆ ಈ ಕೀಪ್ಯಾಡ್ ಫೋನ್ ಇದೆಯಲ್ಲ, ಆವಾಗ ಯಾವುದೇ ರೀತಿ ಒಂದು ಸಮಸ್ಯೆಗಳು ಜಾಸ್ತಿ ಇರಲಿಲ್ಲ. ಫೋನ್ ಬಂತ ಅಟೆಂಡ್ ಮಾಡ್ತಾಯಿದ್ವಿ, ಫೋನ್ ಕಟ್ಟಾಯ್ತು ಇಟ್ಬಿಡ್ತಾಯಿದ್ವಿ ಅಷ್ಟೇ. ಇನ್ನು ಅದರಲ್ಲಿ ಏನಾದ್ರು ಬೇಜಾರಾಯಿತು ಅಂದರೆ ಅಷ್ಟು ನೆಕ್ಸ್ಟ್ ಗೇಮ್ ಬರುತ್ತಲ್ಲ ಅದು ಆಡ್ತಾಯಿದ್ವಿ. ಬಟ್ ಇವಾಗ ಎಷ್ಟು ಒಂದು ಪ್ರಪಂಚ ಟೆಕ್ನಾಲಜಿ ಫಾಸ್ಟಾಗಿ ಮುಂದುವರಿತಾ ಇದೆಯೋ ಅಷ್ಟೇ ಒಂದು ಹ್ಯಾಂಡ್ರೆಡ್ ಫೋನ್ ಬಂದಮೇಲೆ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಬಟ್ಟು ಜಾಸ್ತಿ ಅನಾನುಕೂಲತೆ ಇದೆ. ಯಾವ್ಯಾವುದೋ ಫೋನ್ಗಳು ಬರೋದು, ಫ್ರಾಡ್ ಕಾಲ್ಸ್ ಬರೋದು, ಮತ್ತು ಯಾವ್ಯಾವುದೋ ಮೆಸೇಜ್ ಬರೋದು, ಈ ಬೇಡ್ದಿರ ಅಂತ ಏನೋ ಅಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಹಾಗಾಗಿ ಆದರೂ ಕೂಡ ಆ ಟೆಕ್ನಾಲಜಿಗೆ ನಾವು ಹೊಂದ್ಕೊಂಡಿರೋದ್ರಿಂದ ಏನೂ ಮಾಡಲಿಕ್ಕಾಗಲ್ಲ. ನಮ್ಗೆ ಯಾವುದು ಒಳ್ಳೇದಿದೆಯೋ ಅದು ತೊಗೋಬೇಕು, ಯಾವುದು ಒಳ್ಳೇದಲ್ಲ ಅನಿಸುತ್ತೋ ಅದನ್ನು ಬಿಡಬೇಕಾಗತ್ತೆ. ಹಾಗಾಗಿ ಈ ವಿಚಾರಗಳನ್ನ ನಿಮಗೆಲ್ಲರೂ ಕೂಡ ಶೇರ್ ಮಾಡಬೇಕು ಅನಿಸ್ತು, ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಏನಾದ್ರು ಇದ್ದರೆ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೋ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.